ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಪ್ರಸ್ತುತ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹೆಣ್ಣು ಮಗಳ ಹೆಸರು ಆರಾಧನಾ ಅಂತ ಈಕೆ ಹೆಸರು. ಈಕೆ ವಿಚಾರ ಏನಂತಂದರೆ, ಪ್ರಸ್ತುತ ಸರ್ ನನ್ನ ಒಂದು ಸಮಸ್ಯೆ ಸುಮಾರು ವರ್ಷಗಳಿಂದ ಸಿಂಗಲ್ ಆಗಿರ್ತಕ್ಕಂಥ ನನ್ನ ಒಂದು ಬಾಳಿನಲ್ಲಿ ಪ್ರಸ್ತುತ ಒಬ್ಬ ಬಹಳ ಸಂಗಾತಿಯನ್ನು ಪಡೆದುಕೊಳ್ಳುವಂತಹ ಒಂದು ಸಂದರ್ಭ ಬಂದಿದೆ ಇವಾಗ. ಅದಕ್ಕೋಸ್ಕರ ನನಗೆ ಒಳ್ಳೆಯ ಸಂಗಾತಿಯನ್ನು ಹುಡುಕಾಟ ಮಾಡಿಕೊಡಿ ಅಂತ ಮಾಹಿತಿನ ಇವ್ರು ಕಳಿಸಿಲ್ಲ, ಇವರು ಬ್ರೋಕರ್ ಅವ್ರಿಗೆ ಕಳಿಸಿದ್ದಾರೆ, ಬ್ರೋಕರ್ ಅವ್ರು ನಮ್ಗೆ ಕಳಿಸಿದ್ದಾರೆ. ವಯಸ್ಸು ಬಂದು 25 ವರ್ಷ ಮತ್ತು 26 ವರ್ಷ ರನ್ನಿಂಗ್ ಇದೆ. ಹಳ್ಳಿ ಬಂದುಬಿಟ್ಟು ಚಿಕ್ಕಕೆರೆನಲ್ಲಿ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುತ್ತೆ. ಅಲ್ಲಿ ವಾಸವಾಗಿರೋದು ಈಕೆ ಅಂತ ಹೇಳಿರೋದು. ಹೈಟು ಬಂದು 5.3 ಅಡಿಯ ಒಂದು ಎತ್ತರ ಮತ್ತು ಬೆಳ್ಳಗಿನ ಒಂದು ಮೈಕಟ್ಟು ಮತ್ತು ರಾಶಿ ಕನ್ಯಾ ರಾಶಿ ಹೊಂದಿರೋದು ಈಕೆದು. ಸೊ ಈ ರೀತಿ ಕಾಣಿಸ್ತಾಳೆ ನೋಡೋದಕ್ಕೆ, ತುಂಬ ಅಂದರೆ ತುಂಬ ಮುಗ್ಧ ಹುಡುಗಿ. ಈಕೆಯ ವೈಟ್ ಆಗಿರ್ತಕ್ಕಂಥ ಸ್ಪೇಸು ಮತ್ತು ಮಿಡಲಲ್ಲಿ ಲಾಂಗ್ ಹೇರು ಮತ್ತು ತಲೆಗೆ ಹಚ್ಚಿಕೊಂಡಿರ್ತಕ್ಕಂಥ ಕುಂಕುಮ ಎಲ್ಲನೂ ಕೂಡ ನೋಡ್ಬೋದು, ಸಖತ್ತಾಗಿ ಕಾಣಿಸುತ್ತೆ. ಈಕೆಯ ಒಂದು ಕ್ಯಾರೆಕ್ಟರ್ ಹೇಳ್ತೇನೆ, ಸ್ವಲ್ಪ ನೋಡಿ. ಕ್ಯಾರೆಕ್ಟರ್ ಬಂದರೆ, ತಾಯಿಯವರು ಚಿಕ್ಕವರಿದ್ದಾಗಲೂ ಕೂಡ ಪರಿಸ್ಥಿತಿ ಬಡವರಾಗಿದ್ದು, ಬಡತನದಿಂದ ಬಂದಿರತಕ್ಕಂಥ ಈಕೆಗೆ ಯಾವ ರೀತಿಯಲ್ಲಿ ಹೊಂದಾಣಿಕೆಯಿಂದ ಹೋಗಬೇಕು, ಪರಿಸ್ಥಿತಿ ನಿಭಾಯಿಸಬೇಕು ಅನ್ನೋದನ್ನು ಕಲಿತುಕೊಂಡಿರೋದು ಈಕೆ. ಓದಿನಲ್ಲಿ ಪ್ರಸ್ತುತ PUC ಮುಗಿಸಿರ್ತಕ್ಕಂಥದ್ದು ಮತ್ತು ರಾಶಿಯಲ್ಲಿ ಕನ್ಯಾ ರಾಶಿ, ನಕ್ಷತ್ರದಲ್ಲಿ ಹಸ್ತ ನಕ್ಷತ್ರ ಹೊಂದಿರೋದು. ಬೆಳಗ್ಗೆ ಬೇಗ ಏಳ್ತಾರೆ 5 ಗಂಟೆಗೆ ಮತ್ತು ನೀಟಲ್ಲಿ ಬೆಳಗ್ಗೆ ವ್ಯಾಯಾಮ ಮಾಡ್ತಾರೆ ಮತ್ತು ಒಳ್ಳೆಯ ಆ್ಯಕ್ಟಿವ್ ಆಗಿರ್ತಾರೆ. ಏನೇ ಕೆಲಸ ಹೇಳಿ ಅದನ್ನು ಮಾಡಿ ಮುಗಿಸ್ತಾರೆ. ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಹುಡುಗಿ. ಸದ್ಯಕ್ಕೆ ಹಣ್ಣುಗಳ ವ್ಯಾಪಾರದಲ್ಲಿ ಯೂನಿಟ್ ಆಗಿ, ಅಂದರೆ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರಾಟ ಮಾಡುವಂಥ ಒಂದು ಕೆಲಸ ಮಾಡ್ತಾರಲ್ವ, ಆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದೇ ಆಗಿರ್ತಕ್ಕಂಥ ಒಂದು ಶಾಪ್ ಇದೆ, ಯಾವುದಂದರೆ ಹಣ್ಣು ವ್ಯಾಪಾರದ ಶಾಪು. ತಂದೆಯವರು ಇಲ್ಲ, ತಾಯಿಯವರು ಹಣ್ಣು ವ್ಯಾಪಾರದ ಮಾರಾಟ ಮತ್ತು ತಂಗಿಯವರು ಒಬ್ಬರು, ಅವಕ್ಕೆ ಬಂದ್ಬಿಟ್ಟು 7ನೇ ತರಗತಿ ಓದ್ತಾ ಇದ್ದಾಳೆ. ಸೊ ಹೆಣ್ಣು ಮಕ್ಕಳ ಕುಟುಂಬದಲ್ಲಿ ಇರ್ತಕ್ಕಂಥ ಈ ಒಂದು ಕುಟುಂಬಕ್ಕೆ ಒಬ್ಬ ತಂದೆಯ ಸ್ಥಾನ, ಮಗಳ ಸ್ಥಾನ ಮತ್ತು ಹೆಂಡತಿಯ ಸ್ಥಾನ ತುಂಬಿಕೊಂಡು ಬರ್ತಕ್ಕಂಥ ಹುಡುಗ ಬೇಕಾಗಿರೋದು ಈ ಒಂದು ಆರಾಧನಾ ಭಟ್. ಆರಾಧನಾ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿಯಲ್ಲಿ ಇರಬೇಕು ಅಂದರೆ, ಪಾಯಿಂಟ್ ನಂಬರ್ 1, ಸೊ ಸರಳ ಮತ್ತು ಹೊಂದಾಣಿಕೆಯ ಹುಡುಗ ಇರೋದಕ್ಕೆ ಒಳ್ಳೆಯ ಮನೆ ಮತ್ತು ಅವನ ಮನೆತನ ಚೆನ್ನಾಗಿರಬೇಕು. ಸೊ ನಿಮ್ಮ ಹತ್ರ ದುಡ್ಡಿದೆ ಅಂತಂದರೆ ಯಾರು ಕೂಡ ಸಡನ್ನಾಗಿ ಬಂದು ಐ ಲವ್ ಯು ಅಂತ ಹೇಳಲ್ಲ, ನಾನು ನಿಮಗೆ ಮದುವೆ ಆಗ್ತೀನಿ ಅಂತ ಹೇಳಲ್ಲ. ಸೊ 10 ಸಲ ನಿಮ್ಮ ಸಂಬಂಧಿಕರನ್ನು ಕೇಳ್ತಾರೆ, ನಿಮ್ಮ ಊರಿನವರನ್ನು ಕೇಳ್ತಾರೆ, ನಿಮ್ಮ ಜನಗಳಿಂದ ಕೇಳ್ತಾರೆ ಈ ಕ್ಯಾರೆಕ್ಟರ್ ಹೆಂಗಿದೆ ಅಂತಂದ್ಬಿಟ್ಟು. ಆ ಒಂದು ಪ್ರಕಾರ ವಿಚಾರ ಮಾಡಿ ನಿಮ್ಮ ಮಾಹಿತಿಗಳನ್ನು ಚೆಕಿಂಗ್ ಮಾಡಿ ನಂತರ ಇವರ ಡಿಸಿಷನ್ನ ಹೇಳ್ತಾರೆ ಸ್ನೇಹಿತರೆ. ಸೊ ಈಕೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಮಾಡ್ತಾರೆ, ಅಂದರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡು ರೀತಿಯಲ್ಲಿ ಅಡುಗೆಯನ್ನು ಮಾಡುವಂತಹ ಆರಾಧನಾ ಆಗಿರೋದು. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಈಕೆ ಹೈಟೇ ಸ್ವಲ್ಪ ಜಾಸ್ತಿ ಇದೆ, ಅದು ಬಿಟ್ಟರೆ ಮತ್ತೇನೂ ಕೂಡ ಈಕೆಗೆ ಸಂಬಂಧನೇ ಇಲ್ಲ. ಮನೆಯವರು ಚೆಂದ ಇರಬೇಕು, ಕೆಟ್ಟ ಅಭ್ಯಾಸ ಇರಬಾರ್ದು, ಜಾಸ್ತಿ ನನಗೆ ಯಾರೂ ಕೂಡ ಬೈಬಾರ್ದು. ನಾನು ಸೀರಿಯಲ್ ಮತ್ತು ಮೂವೀಸ್ ನೋಡೋದಂದರೆ ಪಂಚಪ್ರಾಣ, ಅದಕ್ಕೆ ಅಡಿಕ್ಷನ್ ಆಗಿಬಿಡ್ತೀನಿ. ಅದಕ್ಕೋಸ್ಕರ ಪ್ರಸ್ತುತ ನೀವು ಬೇಡ, ಅದು ಬೇಡ, ಇದು ಹಿಂಗೆ ಅಂತ ಏನು ಕೂಡ ಹೇಳಬಾರ್ದು ಅಂತ ಹೇಳಿದ್ದಾರೆ. ದುಡ್ಡು ವ್ಯರ್ಥವಾಗಿ ಜಾಸ್ತಿ ಖರ್ಚು ಮಾಡಬಾರ್ದು, ಏನಾದರೂ ದುಡ್ಡು ಇದ್ದರೆ ನನಗೆ ಅದನ್ನು ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಸೇವ್ ಮಾಡಿ ಇಟ್ಕೊಳ್ತೀನಿ. ನನ್ನ ಹೆಸರಿಗೆ ಒಂದು ಪುಟ್ಟ ಕಾರ್ ಇದೆ, 6 ಲಕ್ಷ ರೂಪಾಯಿ ಬ್ಯಾಂಕ್ನಲ್ಲಿ FD ಇದೆ, ಒಂದು ಮನೆ ಇದೆ, ನನ್ನ ತಾಯಿಯವರ ಹೆಸರಲ್ಲಿ ಅರ್ಧ ಗದ್ದೆ ಇದೆ ಅಂತ ಹೇಳಿದ್ದಾರೆ. ಸೊ ಮಿಡಲ್ ಕ್ಲಾಸಿನ ಒಂದು ಮನೆತನದ ಹುಡುಗಿ ಆಗಿದ್ದರೂ ಕೂಡ ಮಾಡರ್ನ್ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತಾಳೆ ಈಕೆ. ಸಣ್ಣ ಉದ್ಯೋಗ ಅಥವಾ ನಾನು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಕೆಲಸ ಮಾಡ್ತೀನಿ ಅಂದರೂ ನಾನು ಕೊಡಿಸ್ತೇನೆ, ಅಥವಾ ನಿಮ್ಮದೇ ಏನಾದರೂ ರೆಗ್ಯುಲರ್ ಇರ್ತಕ್ಕಂತಹ ಸಂಬಳ ಬರ್ತಕ್ಕಂಥ ಉದ್ಯೋಗ ಇದ್ದರೂ ಕೂಡ ಅದು ಕೂಡ ಓಕೆ ಅಂತ ಹೇಳಿರೋದು. ಜನರೊಂದಿಗೆ ಹೊಂದಾಣಿಕೆ ಮತ್ತು ಒಳ್ಳೆಯ ಮನೆತನದ ಹುಡುಗ ಆಗಿದ್ದು, ಅವನ ವಯಸ್ಸು 26ರಿಂದ 28ರ ಒಳಗಿನವನಾಗಿದ್ದರೆ, ಅವನ ಹೈಟು ಕಮ್ಮಿ ಇದ್ದರೂ ಕೂಡ ಪರವಾಗಿಲ್ಲ, ನೋಡೋದಕ್ಕೆ ಕಪ್ಪು ಇದ್ದರೂ ಪರವಾಗಿಲ್ಲ, ನಾನು ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು, ಅಷ್ಟೇ ಸಾಕು ಅಂತ ಹೇಳ್ತಾರೆ. ಸೊ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ ಕಾಂಟ್ಯಾಕ್ಟ್ Gmail ID ಫಾರ್ ಕೈಂಡ್ಲಿ ಮೆಸೇಜ್ ವಿತ್ ಹಸ್ ಅಂತ ಹೇಳ್ತಾನೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಯೊಂದಿಗೆ ತಿಳಿಸುವ ಮುನ್ನ ಈಕೆಯ ಆಸ್ತಿ ವಿವರಣೆ ಬರೋದಾದರೆ, ತಂದೆಯವರು ಇರಬೇಕಾದ್ರೆ ತಾಯಿಯವರ ಹೆಸರಿಗೆ ಅಂತ ಅರ್ಧ ಎಕರೆ ಗದ್ದೆಯನ್ನು ಮಾಡಿರ್ತಾರೆ. ಯಾಕಂದರೆ ಅವನ ತಂದೆಯವರು ಸ್ವಲ್ಪ ಕುಡಿತದ ಚಟ ಇತ್ತು ಸ್ನೇಹಿತರೆ. ಆ ಒಂದು ಸಂದರ್ಭದಲ್ಲಿ ತಾಯಿಯವರು ವಿಚಾರ ಮಾಡಿ ನನ್ನ ಒಂದು ಹಕ್ಕನ್ನು ಯಾರಿಗೂ ಕೂಡ ಬಿಟ್ಕೊಡ್ಬಾರ್ದು ಅಂತ ಆಕೆ ಹೆಸರಿಗೆ ಮಾಡ್ಕೊಂಡಿರ್ತಾರೆ. ಮತ್ತು ಹಣ್ಣುಗಳ ಶಾಪ್ ನಿರ್ಮಾಣ ಮಾಡಿ ಪ್ರಸ್ತುತ ಮಗಳಿಗೆ ಅಲ್ಲಿ ಒಂದು ಕೆಲಸ ಮತ್ತು ಇನ್ನೊಬ್ಬ ಮಗಳಿಗೆ ಪ್ರಸ್ತುತ ಸ್ಕೂಲ್ಗೆ ಹಚ್ಚಿ ಒಂದು
ಇನ್ನೊಬ್ಬರಿಗೆ ಮಾದರಿಯಾಗಿರ್ತಕ್ಕಂಥ ಹೆಣ್ಣು ಮಗಳಾಗಿರೋದು. ಆಕೆ ತಾಯಿ ಹೆಸರು ಲಲಿತಾ ಅಂತ. ಸೊ ಆ ಒಂದು ಆರಾಧನಾ ಅವರು ಬಳಸುವಂತಹ ಕಾರು ಹೆಂಗಿದೆ ಅಂದರೆ ಈ ರೀತಿ ಕಾಣಿಸುತ್ತೆ ನೋಡಿ. ಇವ್ರದ್ದು ಮನೆ ಬಂದುಬಿಟ್ಟು 1-2 ರೂಮಿನ ಮನೆ ಅಷ್ಟೇ ಇರೋದು, ಜಾಸ್ತಿ ಮನೆ ಇಲ್ಲ. ಒಂದು ಹಾಲ್ ಇದೆ, ಒಂದು ಈ ಕಡೆ ಒಂದು ಹಾಲು ಮತ್ತು 2 ಅಟ್ಯಾಚ್ಮೆಂಟಲ್ಲಿ 2 ರೂಮ್ ಇದೆ ಅಷ್ಟೇ. ಈ ಥರ ಮನೆ ಹೊಂದಿರತಕ್ಕಂಥದ್ದು ಈ ಒಂದು ಆರಾಧನಾ ಅವರು. ಸೊ ಈ ಒಂದು ಮನೆಯಲ್ಲಿ ಪ್ರಸ್ತುತ ಈ ಕಡೆ ತಂದೆ, ಚಿಕ್ಕ ಮಗಳು ಮತ್ತು ಈ ಕಡೆ ಆರಾಧನಾ ಅವ್ರು ಮಲ್ಕೊಳ್ತಾರೆ ಮತ್ತು ಇಲ್ಲಿ ಹಾಲು ಬಂದಿರತಕ್ಕಂಥ ಗೆಸ್ಟ್ಗಳು ಕುಳಿತುಕೊಳ್ಳೋದಕ್ಕೆ. ಆ್ಯಂಡ್ ಈ ಒಂದು ಆರಾಧನಾ ಅವರು ಬಳಸುವಂತಹ ಒಂದು ಕಾರು ಟೊಯೋಟಾ ವೆಲ್ಫೈರ್ ಅಂತ. ಇಂಜಿನ್ 2487. ಅಂದರೆ ಇದರಲ್ಲಿ ನಾವು 1 ಲೀಟರ್ ಡೀಸೆಲ್ ಹಾಕಿದ್ರೆ 180ರ ಒಂದು ಟಾಪ್ ಸ್ಪೀಡಲ್ಲಿ ಹೋಗುತ್ತೆ ಮತ್ತು 16ರಿಂದ 19 ಕಿಲೋಮೀಟರ್ವರೆಗೂ ಮೈಲೇಜಿಂಗ್ ಕೊಡುತ್ತೆ. ಮತ್ತು ಟ್ರಾನ್ಸ್ಮಿಷನ್ ಆಟೋಮೆಟಿಕ್ CVT ಮತ್ತು ಸೀಟು 6ರಿಂದ 7ರ ಒಂದು ಸೀಟು ಲಕ್ಸುರಿ ಆಗಿರ್ತಕ್ಕಂಥದ್ದು. ಅಲ್ಟ್ರಾ ಲಕ್ಸುರಿ, ವೆರಿ ಕಂಫರ್ಟಬಲ್ ಅಂದರೆ ಸೀಟಲ್ಲಿ ಕುಳಿತುಕೊಂಡ್ರೆ ಸ್ಮೂತ್ ಜರ್ನೀಸ್ ಕೊಡುತ್ತೆ. ಆ ಒಂದು ಫೀಲ್ ಕೊಡ್ತಕ್ಕಂತಹ ಕಾರನ್ನೇ ಖರೀದಿ ಮಾಡಿರೋದು ಈ ಒಂದು ಆರಾಧನಾ. ಸೊ ಇನ್ನೊಂದು ಏನಂದರೆ ಈ ಒಂದು ಆರಾಧನಾ ಅವರ ಮದುವೆ ಆಗುವಂಥ ಹುಡುಗ ಪ್ರಸ್ತುತ ಹೆಸರು ಬದಲಾವಣೆ ಮಾಡ್ಕೊಳ್ಬೇಕು. ಅಂದರೆ ಇವಾಗ ರಮೇಶ್ ಅಂತ ಇರಬೇಕು, ರಾಜು ಅಂತ ಇರಬೇಕು, ರಾಹುಲ್ ಅಂತ ಇರಬೇಕು. ಒಟ್ಟಿನಲ್ಲಿ 6ರಿಂದ ಬರಬೇಕು ಹೆಸರು, ಆಯಿತಾ. 6ರಿಂದ ಬಂದರೆ ಇನ್ನೂ ಕೂಡ ಉತ್ತಮವಾಗಿರುತ್ತೆ ಅನ್ನೋದು ಇವರ ಒಂದು ಉದ್ದೇಶ. ಆ್ಯಂಡ್ ನಿಮ್ಮ ಒಂದು ವರದಕ್ಷಿಣೆಯನ್ನು ನಾನು ಎಲ್ಲ ಚೆಕ್ಕಿಂಗ್ ಮಾಡಿ ನನ್ನ ತಾಯಿಯವರೇ ಮಾತಾಡಿ ನಿಮಗೆ ಏನು ಕೊಡಬೇಕು ಎಲ್ಲ ಕೊಡ್ತೇವೆ, ಬಟ್ ನೀವು ನನಗೆ ಮೋಸ ಮಾಡೋ ಹಾಗಿಲ್ಲ ಅಂತ ಹೇಳಿರೋದು. ಬ್ಲ್ಯಾಕ್ ಕಲರಲ್ಲಿ ಟೊಯೋಟಾ ಈ ರೀತಿ ಕಾಣಿಸುತ್ತೆ. ಸಖತ್ತಾಗಿ ಆಗಿ ಲಕ್ಸುರಿಯಾಗಿ ಕಾಣಿಸ್ತಕ್ಕಂಥದ್ದು ಇದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೀಟು, ಒಳಗಿನ ಒಂದು ಇಂಟೀರಿಯರ್ಗಳ ಡಿಸೈನ್ ನೋಡ್ತಾ ಇದ್ದೀರಾ, ಎಲ್ಲನೂ ಕೂಡ ಅಷ್ಟೇ ಮಾಡರ್ನ್ ಆಗಿ ಒಳ್ಳೆಯ ಒಂದು ಲುಕ್ಕಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಒಳ್ಳೆಯದಾಗಿರಲಿ. ನೀವು ಕಳಿಸಿರ್ತಕ್ಕಂತಹ ಬಯೋಡಾಟಾಗಳನ್ನು ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತೀರೋ ಅದೇ ರೀತಿಯಲ್ಲಿ ಚೆಕ್ಕಿಂಗ್ ಮಾಡಿ ನಂತರ ನಿಮ್ಮ ಒಂದು ಮಾಹಿತಿಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದನ್ನು ವೆರಿಫಿಕೇಷನ್ ಮಾಡಿ ಅವರ ಡಿಸಿಷನ್ ಅವರು ಹೇಳ್ತಾರೆ ಅಂತ ಹೇಳಿದ್ದಾರೆ. ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಜಿಮೇಲ್ ಐಡಿಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.